ಗಾಯ್ಸ್, ಅವರೆಕಾಳು ಹಾಕಿ ಸಬ್ಸಿಗೆ ಸೊಪ್ಪು ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಗಾಯ್ಸ್ ನೋಡಿ, ಇಲ್ಲಿ ಚಿಕನ್ ಸಾರು ಅವರೆಕಾಳು ಹಾಕಿ ಮಾಡಿರೋದು. ಯಾರಿಗೆಲ್ಲ ಬೇಕು? ಚಿಕನ್ ಸಾರು, ಚಿಕನ್ನು ಅವರೆಕಾಳು ಹಾಕಿ ಮಾಡಿರೋದು. ಯಾರಿಗೆಲ್ಲ ಬೇಕು? ಬನ್ನಿ ಬನ್ನಿ ಬನ್ನಿ. ಹೋಗುಮ ಹೋಗುಮ, ಲಾಂಗ್ ಡ್ರೈವ್ ಹೋಗುಮ, ಎಲ್ಲಿ ಹೋಗುಮ. ನೋಡಿ ಗಾಯ್ಸ್, ನಮ್ಮ ಅಡುಗೆ ಮನೆ. ನೋಡಿ, ಇಷ್ಟು ಪಾತ್ರೆ ತೊಳೆದಿದ್ದೀನಿ, ಇಲ್ಲೂ ಪಾತ್ರೆ ತೊಳೆದಿದ್ದೀನಿ. ಎಲ್ಲರೂ ಕುಂಭಮೇಳಕ್ಕೆ ಸ್ನಾನಕ್ಕೆ ಹೋಗ್ತಾರಲ್ಲ, ನಿಜ ಅವರು ಗ್ರೇಟ್ ಅಂದ್ಕೋಬೇಕು. ಯಾಕಂದರೆ ಅಷ್ಟು ರಶ್ಶಲ್ಲಿ ಎಷ್ಟೊಂದು ರಿಸ್ಕ್ ತೊಗೊಂಡು ಹೋಗ್ತಾರಲ್ಲ. ನಾವು ಹಂಗೆ ನೋಡೋಕ್ಕೋದ್ರೆ ನಾವು ಏನೂ ರಿಸ್ಕ್ ತೊಗೊಳ್ಳಲ್ಲ. ನನಗೆ ಅಷ್ಟೊಂದೆಲ್ಲ ಹೋಗಿ ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕಡೆ ಸರೌಂಡಿಂಗಲ್ಲಿ ಯಾರಿಗೂ ಅಷ್ಟೊಂದು ದೂರ ಜರ್ನಿ ಮಾಡಿ ಮಾಡೋವಂಥವ್ರು ಯಾರೂ ಇಲ್ಲ, ಕರ್ಕೊಂಡೋಗೋರು ಯಾರೂ ಇಲ್ವಲ್ಲ, ಹಾಗಾಗಿ. ಆಮೇಲೆ ನನಗೆ ಯೂಶ್ವಲಿ ಇಷ್ಟ ಆಗೋದು, ವರ್ಷಕ್ಕೊಂದು ಸರಿ ನಾವು ಹೋಗೋದು ತಿರುಪತಿಗೆ. ವರ್ಷಕ್ಕೊಂದು ಸರಿ ಹೋಗೋಕ್ಕಾಗ್ತಿಲ್ಲ. ನಮ್ಮ ಮನೆ ದೇವರಾಗಿರೋದ್ರಿಂದ ತಿರುಪತಿ, ಸೌದತ್ತಿ ಎಲ್ಲಮ್ಮ, ಮತ್ತು ಶೃಂಗೇರಿ ಶಾರದಾಂಬ, ಧರ್ಮಸ್ಥಳ, ಕುಕ್ಕೆ, ಮತ್ತು ಮಂತ್ರಾಲಯ, ಇಷ್ಟು ದೇವರಿಗೆ ನಾವು ಯೂಶ್ವಲಿ ವರ್ಷ ಹೋಗ್ತೀವಿ. ನಾನು ನಮ್ಮ ಅಕ್ಕ ಅವಾಗ ಹೆಂಗೆ ಮಾಡ್ತಿದ್ವಿ ಅಂದರೆ, ಧರ್ಮಸ್ಥಳಕ್ಕೆ ಹೋಗ್ಬಿಡ್ತಿದ್ವಿ. 3 ದಿವಸ ಅಲ್ಲೇ ಹಾಲ್ಟ್ ಆಗಿಬಿಡ್ತಿದ್ವಿ. ಹಿಂಗೆ ಊಟ ಸಿಗುತ್ತೆ, ಮತ್ತು ರೂಮ್ ಇರುತ್ತೆ. 3 ದಿವಸ ಅಲ್ಲೇ ಹಾಲ್ಟ್ ಆಗಿಬಿಟ್ಟಿದ್ವಿ. ಅವರೇ ಬಂದುಬಿಟ್ಟು ನಮಗೆ ಖಾಲಿ ಮಾಡಿ ಅಂತ ಹೇಳೋರು. ನಾವು ಖಾಲಿನೇ ಮಾಡಿರಲಿಲ್ಲ. ನನಗಂತೂ ನಿಜವಾಗ್ಲೂ ನಮ್ಮ ಚಿಕ್ಕದಿಂದ ಧರ್ಮಸ್ಥಳ ಕರ್ಕೊಂಡು ಹೋಗಿ ಧರ್ಮಸ್ಥಳ ಅಂದರೆ ಏನೋ ಒಂಥರ ಪೀಸು. ಸಖತ್ ಇಷ್ಟ ನಂಗೆ ಧರ್ಮಸ್ಥಳ ಅಂದರೆ. ಎಲ್ಲ ಪ್ಲೇಸ್ಗಿನ್ನ ಆ ಕ್ಲೀನ್ಸಿನೆಸ್ಸು ಎಷ್ಟು ನೀಟಾಗಿರುತ್ತೆ. ಅಂದರೆ ಊಟನೇ ಆಗಲಿ, ಆ ದೇವರೇ ಆಗಲಿ, ನಂಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಮೊನ್ನೆ ಅಂತೂ ನಾನು, ನಮ್ಮ ಅಕ್ಕನ ಮಗಳು, ನನ್ನ ಮಗಳು ತಿತಿಕ್ಷಾ, ಇಷ್ಟೇ ಜನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ರೂಮ್ ಮಾಡಿಕೊಂಡು ಇದ್ವಿ. ತುಂಬ ಚೆನ್ನಾಗಿತ್ತು. ಬರೀ ಹೆಣ್ಮಕ್ಳೇ ಹೋಗಿದ್ವಾ, ಒಂಥರ ಚೆನ್ನಾಗಿತ್ತು. ಒಂಥರ ಚೆನ್ನಾಗಿರುತ್ತೆ. ವರ್ಷಕ್ಕೊಂದು ಸರಿ ಹಿಂಗೆ ಹೋಗ್ಬಿಟ್ಟು, ಯಾವಾಗಲೂ ಇದ್ದಿದ್ದೆ ಇದು ಮನೆ ಸಂಸಾರ ಅದು ಇದು ಅಂತ, ಒಂದು ವೀಕು ನಿಲಾರ ಹೋಗ್ಬಿಟ್ಟು ಸ್ಟೇ ಮಾಡಬೇಕು. ನಾನು ಹೇಳ್ತಾನೆ ಇರ್ತೀನಿ ನಮ್ಮ ಅಕ್ಕವ್ರಿಗೆ, ಇನ್ನೇನು ನಮ್ಮ ಮನೆಯವರು ಬರಲ್ಲ, ನಮ್ಮ ಹುಡುಗಿನೂ ಬರಲ್ವಲ್ಲ, ನಾನು ಹೇಳ್ತಾನೆ ಇರ್ತೀನಿ ನಮ್ಮ ಅಕ್ಕವ್ರಿಗೆ, ಎಲ್ಲಾರು ಒಂದು ವೀಕ್ ಹೋಗ್ಬಿಡೋಣ ದೇವಸ್ಥಾನದಲ್ಲಿ ಇರೋಣ ಅಂತ. ಏನು ಮಾಡ್ತೀರ, ನಮಗೆ ಕಂಪ್ಯಾನಿಯನ್ನೇ ಸರಿಯಾಗಿ ಸಿಗ್ತಾಯಿಲ್ಲ. ನಮಗೆ ಸೆಟ್ ಆಗೋವಂಥರ ಇರಬೇಕು. ಫಸ್ಟ್ ಆಫ್ ಆಲ್ ವ್ಯಕ್ತಿ ಗೊತ್ತಿರಬೇಕು, ನಂಬಿಕೆ ಇರಬೇಕು, ಅಂಥವ್ರ ಜೊತೆ ಹೋಗ್ಬೋದು. ಸುಮ್ಮನೆ ಸ್ಟ್ರೇಂಜರ್ ಜೊತೆ ಎಲ್ಲ ಹೋಗೋಕ್ಕಾಗಲ್ಲ ಅಲ್ವಾ ಗಾಯ್ಸ್. ಬುಟ್ಟಿ ನೋಡಿ, ಬುಟ್ಟಿ ಚೆನ್ನಾಗಿದೆಯಲ್ಲ, ಫ್ರೂಟ್ಸ್ ಎಲ್ಲ ಹಾಕೋಕ್ಕೆ. ಎಲ್ಲರದ್ದು ಊಟ ಆಯಿತಾ? ಏನು ಮಾಡ್ತಿದ್ದೀರಾ? ಈಗ ಟೈಮ್ ಬಂದು 3:15. ಈಗ ಏನು ಹೇಳ್ತಾರೆ, ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ವರ್ಣ ಹಿಡಿಗ. ಏನು ಗೊತ್ತಾ ಗೈಸ್, ನನ್ನ ತಲೆಗೆಲ್ಲ ಮೆಹಂದಿ ಹಚ್ಕೋಬೇಕು. ನನ್ನ ಕೂದಲು ತುಂಬ ಶೈನಿಂಗ್ ಇರೋದ್ರಿಂದ ಮೆಹಂದಿ ಎಲ್ಲ ಜಾಸ್ತಿ ಉಳ್ಕೊಳ್ಳೋದೇ ಇಲ್ಲ, ಒಂದು ವೀಕಿಗೆ ಹೊರಟೋಗ್ಬಿಡುತ್ತೆ. ಇನ್ನೊಂದು ಪಿತ್ತದ ಮೈಯವರಿಗೆ ಕೂದಲುಗಳು ಪಿತ್ತದ ಮೈಯವರಿಗೆ ಕೂದಲು ಬೇಗ ವೈಟ್ ಆಗುತ್ತಂತೆ. ನಮ್ಮ ಅಮ್ಮವ್ರಿಗೆಲ್ಲ ಕೂದಲು ಬೇಗ ವೈಟ್ ಆಗ್ತಾರೆ. ಅಜ್ಜಿಗೆ 90 ವರ್ಷ 100 ವರ್ಷ ಇದ್ದರು ಒಂದು
ಕೂದಲು ಕೂಡ ವೈಟ್ ಇರಲಿಲ್ಲ, ಎಲ್ಲ ಬ್ಲ್ಯಾಕ್ ಇತ್ತು. ಫ್ರೈಡೇ ನಮ್ಮ ನಾದಿನಿ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕು. ಹಾಗಾಗಿ ಮೆಹಂದಿ ಎಲ್ಲ ನೆನೆಸಿದ್ದೀನಿ, ಹಚ್ಕೋಬೇಕು. ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್. ನಾನು ವೀಡಿಯೋ ಮಾಡಬೇಕಾ ಬೇಡವಾ ಅಂತ ಯಾರಾದರೂ ಕಮೆಂಟ್ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಅಷ್ಟೇ, ಏನು ಗೊತ್ತಾ, ಮೊಬೈಲು ಮುಟ್ಟದಿರ ಒಂದು ದಿವಸ ನೋಡಿ ಇಷ್ಟು ಮೈಂಡ್ ಪೀಸ್ ಆಗಿರುತ್ತೆ ಗೊತ್ತಾ. ಯಾರ ವೀಡಿಯೋಸ್ಗಳನ್ನು ನೋಡಬಾರ್ದು, ಮೊಬೈಲೇ ಓಪನ್ ಮಾಡಬಾರ್ದು. ನಿಜವಾಗ್ಲೂ ಎಷ್ಟು ನಾವು ಆರಾಮ್ಸಾಗಿ ಜೀವಿಸೋದು ಅಂತೀವಲ್ಲ, ಹಂಗೆ ಜೀವಿಸ್ಬೋದು. ನಾನು ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟನಾ ಅಥವಾ ಬೇಡವಾ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ, ನಾನು ಬತ್ತಿ ಮಾಡ್ತೀನಲ್ವ, ದೇವ್ರ ಬತ್ತಿ, ಅದರಲ್ಲಿ 50 ಬತ್ತಿನ ನಿಮ್ಮ ಅಡ್ರೆಸ್ಗೆ ನಾನು ಪೋಸ್ಟ್ ಮಾಡ್ತೀನಿ. ನಿಮ್ಮ ಅಡ್ರೆಸ್ ಕೂಡ ಅಲ್ಲಿ ನೀವು ಮೆನ್ಷನ್ ಮಾಡಿರಬೇಕು. ಖಂಡಿತ ನಾನು ವೀಡಿಯೋಸ್ ಮಾಡಿದ್ರೆ ನನ್ನ ವೀಡಿಯೋಸ್ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಬೇಡವಾ, ನಾನು ವೀಡಿಯೋಸ್ ಮಾಡೋದು ಬೇಡವಾ ಅಂತ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದವರಿಗೆ, ಜೊತೆಗೆ ನಿಮ್ಮ ಅಡ್ರೆಸ್ನ ಅಲ್ಲಿ ಮೆನ್ಷನ್ ಮಾಡಿದವ್ರಿಗೆ ನಾನು ಕಷ್ಟಪಟ್ಟು ಮಾಡುವಂಥ ದೇವ್ರ ಬತ್ತಿನ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೀನಿ. ನಾನು ವೀಡಿಯೋ ಮಾಡಬೇಕಾ ಅಥವಾ ಬೇಡವಾ ಅಂತ ಹೇಳಿ, ಓಕೆನಾ? ಯಾರೋ ಕಮೆಂಟೇ ಮಾಡಲ್ಲ ನನಗೆ, ಅದಕ್ಕೆ ಸಿಟ್ಬಾರ್ದು. ಇದಕ್ಕಾದರೂ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿದ್ರೆ ಇಷ್ಟನಾ, ವೀಡಿಯೋ ಮಾಡಬೇಕಾ ಬೇಡವಾ ಅಂತ. ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಇದೇನು ಗೊತ್ತಾ, ಕಬ್ಬಿಣದ ಬಾಣಲೆಯಲ್ಲಿ ಹೆಂಚಲ್ಲಿ ಮೆಹಂದಿನ ಸೋಪ್ ಮಾಡಿದ್ದೀನಿ. ಕಬ್ಬಿಣಾಂಶ ಸಿಗುತ್ತೆ ಮತ್ತು ಕೂದಲು ಬ್ಲ್ಯಾಕ್ ಆಗುತ್ತೆ ಅಂತ. ಈಗ ಹಚ್ಕೋಬೇಕು. ಕುಂಭಮೇಳ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರಲ್ಲ, ಅವ್ರು ನಿಜವಾಗ್ಲೂ ಗ್ರೇಟ್. ಯಾಕಂದರೆ ಎಷ್ಟೊಂದು ರಿಸ್ಕ್ ತೊಗೊಂಡು, ಇಷ್ಟು ಕೋಟ್ಯಾಂತರ ಜನ ಎಷ್ಟು ರಿಸ್ಕ್ ತೊಗೊತಾರಲ್ಲ, ಆ ಜನ ಜಂಗುಳಿಲಿ ಯಪ್ಪ ದೇವ್ರೆ, ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ಮೊಬೈಲಲ್ಲಿ ನೋಡೇ ನನಗೆ ಗೊತ್ತಾಗ್ತದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ. ನಿಮ್ಮೆಲ್ಲರ ಪಾಪ ಪರಿಹಾರ ಆಗಲಿ. ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ನಮಗಂತೂ ಹೋಗೋ ಅದೃಷ್ಟ ಇಲ್ಲ. ನನಗೆ ಯೂಶ್ವಲಿ ನಾವು ಇಯರ್ಲಿ ಒನ್ಸ್, ನಮ್ಮ ಮನೇಲಿ ಯಾರಿಗೂ ಜರ್ನಿ ಅದೆಲ್ಲ ಯಾರಿಗೂ ಹೋಗಲೇಬೇಕು ಅಂತ ಯಾರು ಏನು ಇದು ಮಾಡಲ್ಲ. ನಾನು ಫೋರ್ಸ್ ಮಾಡೋದ್ರಿಂದ, ನಾನೇ ಇನಿಷಿಯೇಟಿವ್ ತೊಗೊಳೋದ್ರಿಂದ ಎಲ್ಲಾದರೂ ಜರ್ನಿ ಮಾಡ್ತೀವಿ. ಬಿಟ್ಟರೆ ನಮ್ಮ ಮನೇಲಿ ಯಾರೂ ಮುಂದಾಳತ್ವ ಯಾರು ವಹಿಸೋಲ್ಲ. ನಾವು ವರ್ಷಕ್ಕೊಂದ್ಸರಿ ಎಲ್ಲಿಗೆ ಹೋಗ್ತೀವಿ ಅಂದರೆ, ಇದಕ್ಕೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮತ್ತು ನನ್ನ ಫೇವ್ರೆಟ್ ಶೃಂಗೇರಿ ಶಾರದಾಂಬೆ, ಮಂತ್ರಾಲಯ, ತಿರುಪತಿ, ಸೌದತ್ತಿ, ಇಷ್ಟು ದೇವಸ್ಥಾನಕ್ಕೆ ನಾವು ವರ್ಷಕ್ಕೊಂದ್ಸರಿ ಹೋಗ್ತೀವಿ. ಹೋಗ್ಬೇಕಂಗೆ ಯಾವಾಗಲೂ ಇದ್ದಿದ್ದೆ, ಇಯರ್ಲಿ ಒನ್ಸ್ ಆ ಥರ ಟ್ರಿಪ್ ಮಾಡೋದು ತುಂಬ ಚೆನ್ನಾಗುತ್ತೆ. ನಾನು ನಮ್ಮ ಅಕ್ಕ ಅವಾಗೆಲ್ಲ ಹೋಗ್ಬಿಡ್ತಾಯಿದ್ವಿ ಧರ್ಮಸ್ಥಳಕ್ಕೆ. ನಾವು ಜಾಸ್ತಿ ಚಿಕ್ಕದಿಂದ ಧರ್ಮಸ್ಥಳಕ್ಕೆ ನಮ್ಮ ಅಪ್ಪ ಅವ್ರು ಕರ್ಕೊಂಡು ಹೋಗಿ ರೂಢಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮೈ ಫೇವ್ರೆಟ್ ಪ್ಲೇಸ್ ಕುಕ್ಕೆ ಮತ್ತು ಧರ್ಮಸ್ಥಳದಲ್ಲಿ ಆ ಕ್ಲೀನ್ಸಿನೆಸ್ಸು, ಆ ಊಟ, ವಾತಾವರಣ ಎಲ್ಲ ನನಗೆ ಸಖತ್ ಇಷ್ಟ. ನಾನು ನಮ್ಮ ಅಕ್ಕ ಏನು ಮಾಡ್ತಿದ್ವಿ ಅಂದರೆ, 3 ದಿವಸ ಅಲ್ಲೇ ಇದ್ಬಿಡ್ತಿದ್ವಿ. ಅವ್ರು ಖಾಲಿ ಮಾಡಿ ಇನ್ನೋರ್ಗೂ ರೂಮ್ ಖಾಲಿ ಮಾಡ್ತಿರಲಿಲ್ಲ. ಹೆಂಗೂ ಫ್ರೀಯಾಗಿ ಊಟ ಸಿಗುತ್ತೆ, 2 ಟೈಮ್ ದರ್ಶನ ಮಾಡೋದಲ್ಲಿ ಪಾರ್ಕಲ್ಲಿ ಕೂತ್ಕೊಳ್ಳೋದು, ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಗೊತ್ತಾ. ಅವಾಗೆಲ್ಲ ಮಕ್ಕಳೆಲ್ಲ ಚಿಕ್ಕವ್ರು ಇರ್ತಿದ್ರು, ಏನು ಅಷ್ಟೊಂದು ಜವಾಬ್ದಾರಿಗಳು ಇರ್ತಿರಲಿಲ್ಲ, ಹೋಗ್ತಿದ್ವಿ. ಈಗ ಎಲ್ರಿಗೂ ಎಲ್ರಿಗೂ ಕೆಲಸಗಳು ಜಾಸ್ತಿ, ಜವಾಬ್ದಾರಿ ಜಾಸ್ತಿ ಅಂತ ಹೋಗೋಕ್ಕಾಗ್ತಿಲ್ಲ. ನಾನು ನಮ್ಮ ಅಕ್ಕವ್ರಿಗೆ ಹೇಳ್ತಾನೆ ಇರ್ತೀನಿ, ಯಾವಾಗಲೂ ಇದ್ದಿದ್ದೆ 1 ವೀಕ್ ಎಲ್ಲಾದರೂ ಯಾವುದಾದ್ರೂ ಟೆಂಪಲಿಗೆ ಹೋಗಿ 1 ವೀಕ್ ಸ್ಟೇ ಮಾಡಿಬಿಡ್ಬೇಕು ಅಂತ. ಆದರೆ ಯಾರೂ ಇನ್ನೂ ಬರೋ ಪ್ರಯತ್ನ ಮಾಡ್ತಿಲ್ಲ. ಚೆನ್ನಾಗಿರುತ್ತೆ ಒಂಥರ ದೇವಸ್ಥಾನಕ್ಕೆ ಹೋಗೋದು, ಸ್ಟೇ ಮಾಡೋದು ಎಲ್ಲ. ಕಣ್ಣೆಲ್ಲ ಉರಿತಾಯಿದೆ ನನಗೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.
ಟೇಕ್ ಕೇರ್ ಗೈಸ್.